ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಅಂದ್ರೆ ಕಷ್ಟದ ದಿನಗಳಲ್ಲಿ ಪ್ರಾರ್ಥನೆಯ ಶಕ್ತಿ. ಜೀವನದಲ್ಲಿ ಕಷ್ಟಗಳು, ಸವಾಲುಗಳು ಬಂದಾಗ ಪ್ರಾರ್ಥನೆ ನಿಜವಾಗ್ಲೂ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಮೂಲಗಳು ಏನ್ ಹೇಳ್ತವೆ ಅಂತ ನೋಡೋಣ. ಹೌದು, ಇದು ತುಂಬಾ ಸೂಕ್ತವಾದ ವಿಷಯ. ಮೊದಲನೇದಾಗಿ ಒಂದು ಮುಖ್ಯವಾದ ಅಂಶವನ್ನ ನಮ್ಮ ಮೂಲಗಳು ಹೇಳ್ತವೆ. ಏನಂದ್ರೆ, ಕಷ್ಟ ಬಂದಾಗ ಪ್ರಾರ್ಥನೆ ಮಾಡೋದು ಕೊನೆಗೆ ಇಟ್ಕೊಳ್ಳೋ ವಿಷಯ ಅಲ್ಲ, ಅದನ್ನೇ ನಾವು ಮೊದಲು ಮಾಡ್ಬೇಕು ಅಂತ. ದೇವ್ರು ಹತ್ರನೇ ಇದ್ದಾನೆ, ಸತ್ಯವಾಗಿ ಕರೆಯುವವರಿಗೆ ಆತನು ಸಮೀಪವಾಗಿದ್ದಾನೆ ಅಂತ ಒಂದು ಆಶಯ ಇದೆ. ಹಾಗಾದ್ರೆ ಚಿಂತೆ ಮಾಡ್ತಾ ಕೂರೋ ಬದಲು ಮೊದಲು ಪ್ರಾರ್ಥಿಸಬೇಕು ಅನ್ನೋದು ಫಿಲಿಪ್ಪಿ 4.6ರಲ್ಲಿ ಇದನ್ನೇ ಹೇಳೋದಲ್ವಾ? ಖಂಡಿತ. ಆ ವಚನ ಹೇಳೋದನ್ನೇ, ಯಾವ ವಿಷಯದ ಕುರಿತಾಗಿಯೂ ಚಿಂತೆ ಮಾಡದೆ ಎಲ್ಲವನ್ನೂ ಪ್ರಾರ್ಥನೆಯ ಮೂಲಕ ದೇವರಿಗೆ ತಿಳಿಸಿ ಅಂತ. ಇದು ಬರೀ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಂತಷ್ಟೇ ಅಲ್ಲ. ಹೌದು, ಶಾಂತಿಗಿಂತ ಹೆಚ್ಚೇನಾದ್ರೂ ಇದೆಯಾ? ಮೂಲಗಳು ಏನ್ ಹೇಳ್ತವೆ? ಖಂಡಿತ ಇದೆ. ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಉದಾಹರಣೆಗೆ ಹನ್ನಳ ಕಥೆಯನ್ನೇ ತಗೊಳ್ಳಿ. 1ನೇ ಸಮುವೇಲದಲ್ಲಿ ಬರ್ತಲ್ಲ, ಅವಳಿಗೆ ಮಕ್ಕಳಿರ್ಲಿಲ್ಲ. ಆ ನೋವನ್ನ, ಆ ದುಃಖವನ್ನ ತುಂಬಾನೇ ಪ್ರಾಮಾಣಿಕವಾಗಿ ಅಳ್ದುಕೊಂಡು ದೇವ್ರ ಮುಂದೆ ಹೇಳ್ಕೊಂಡ್ಳು. ಆ ಹೃದಯಾಂತರಾಳದ ಪ್ರಾರ್ಥನೆಗೆ ಉತ್ತರನೂ ಸಿಕ್ತು. ಅಂದ್ರೆ ನಮ್ಮ ನಿಜವಾದ ಭಾವನೆಗಳನ್ನ ಮುಚ್ಚಿಡದೆ ದೇವರತ್ರ ಹೇಳ್ಕೊಳ್ಳೋದು ಮುಖ್ಯ ಅಂತ ಇದು ತೋರ್ಸುತ್ತೆ. ಹೌದು ಹೌದು, ದಾವೀದನ ಕೀರ್ತನೆಗಳಲ್ಲೂ ನಾವಿದನ್ನೇ ನೋಡ್ತೀವಿ ಅಲ್ವಾ? ಕೋಪ, ಭಯ, ಒಂಥರ ಹತಾಶೆ, ಇಂಥ ಭಾವನೆಗಳನ್ನೂ ಸಹ ದೇವರ ಮುಂದೆ ಇಡಬಹುದು ಅಂತ ಮೂಲಗಳು ಹೇಳ್ತವೆ. ಅದರಲ್ಲಿ ಒಂದು ರೀತಿಯ ಪ್ರಾಮಾಣಿಕತೆಯ ಶಕ್ತಿ ಇದೆ ಅನ್ನಿಸುತ್ತೆ. ನಿಜ, ಪ್ರಾಮಾಣಿಕತೆ ಬಹಳ ಮುಖ್ಯ. ಇನ್ನೊಂದು ತುಂಬಾ ಪವರ್ಫುಲ್ ಎಕ್ಸಾಂಪಲ್ ಅಂದ್ರೆ, ಯೇಸು ಗೆತ್ಸೆಮನೆ ತೋಟದಲ್ಲಿ ಅನುಭವಿಸಿದ ಯಾತನೆ. ಆತ ಬಂಧಿಸಲ್ಪಡುವ ಮುಂಚೆ ಆ ತೀವ್ರ ಸಂಕಟದ ಸ್ಥಿತಿಯಲ್ಲೂ ಆತ ಪ್ರಾರ್ಥನೆ ಮಾಡಿದ್ರು. ತನ್ನ ಇಚ್ಛೆ ಅಲ್ಲ, ದೇವರ ಚಿತ್ತವೇ ಆಗಲಿ ಅಂತ ಶರಣಾಗತಿಯ ಪ್ರಾರ್ಥನೆ ಮಾಡಿದ್ರು. ಇದು ಏನ್ ತೋರ್ಸುತ್ತೆ ಅಂದ್ರೆ, ಅತಿ ಕಷ್ಟದ ಪರಿಸ್ಥಿತಿಯಲ್ಲೂ ಆ ಶರಣಾಗತಿಯ ಪ್ರಾರ್ಥನೆ ನಮಗೆ ಬಲ ಕೊಡುತ್ತೆ, ದೇವರ ಚಿತ್ತವನ್ನ ಪೂರೈಸಲು ಶಕ್ತಿ ಕೊಡುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ ಅಂತ ಮೂಲಗಳು ಹೇಳ್ತವೆ. ಅಂದ್ರೆ ಪ್ರಾರ್ಥನೆಯ ಶಕ್ತಿ ನಾವು ಯಾರಿಗೆ ಪ್ರಾರ್ಥಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಅಂತ. ದೇವರು ಕರುಣಾಮಯಿ, ನಂಬಿಕಸ್ಥ, ಯಾವಾಗಲೂ ಜೊತೆಗಿರುವವನು, ಆತ ಸರ್ವಶಕ್ತನು. ಈ ಎಲ್ಲ ಗುಣಗಳನ್ನು ನೆನಪಿಸ್ಕೊಳ್ಳೋದು ಕಷ್ಟದ ಸಮಯದಲ್ಲಿ ಹೇಗೆ ಸಹಾಯ ಮಾಡುತ್ತೆ? ಖಂಡಿತವಾಗಿಯೂ ಅದು ಬಹಳ ಮುಖ್ಯವಾದ ಪಾಯಿಂಟ್. ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ತಕ್ಷಣ ಬದಲಾಗದೇ ಇರಬಹುದು, ಆದ್ರೆ ದೇವರು ಯಾರು, ಆತನು ಹೇಗಿದ್ದಾನೆ ಅನ್ನೋದನ್ನ ನಾವು ನೆನಪಿಸ್ಕೊಂಡಾಗ, ಆತನ ಮೇಲೆ ನಮ್ಮ ಗಮನವನ್ನ ಇಟ್ಟಾಗ ಆಂತರಿಕವಾಗಿ ಒಂದು ಶಾಂತಿ ಸಿಗುತ್ತೆ. ಯೆಶಾಯ 26.3ರಲ್ಲಿ ಹೇಳಿದ ಹಾಗೆ, ಪೌಲ ಮತ್ತೆ ಸೀಲರು ಅವರು ಸೆರೆಮನೆಯಲ್ಲಿದ್ದಾಗಲೂ ಪ್ರಾರ್ಥನೆ ಮಾಡಿ ಹಾಡುಗಳನ್ನ ಹಾಡಿದ್ರು ಅಂತ ಇದೆಯಲ್ಲ ಅಪೊಸ್ತಲರ ಕೃತ್ಯಗಳಲ್ಲಿ. ಅದು ಇದಕ್ಕೆ ಒಳ್ಳೆ ಉದಾಹರಣೆ. ಹೊರಗಿನ ಪರಿಸ್ಥಿತಿ ಹೇಗೆ ಇರಲಿ, ಪ್ರಾರ್ಥನೆ ನಮ್ಮ ಒಳಗಿನ ಸ್ಥಿತಿಯನ್ನ ಬದಲಾಯಿಸಬಲ್ಲದು. ಅಂದ್ರೆ ಪ್ರಾರ್ಥನೆ ಕಷ್ಟಗಳನ್ನ ಸಹಿಸ್ಕೊಳ್ಳೋಕೆ ಬಲ ಕೊಡುತ್ತೆ, ಹಾಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋಕು ಸಹಾಯ ಮಾಡುತ್ತೆ ಅನ್ಬೋದಾ? ಹೌದು. ಯಾಕೋಬ 1ನೇ ಅಧ್ಯಾಯದಲ್ಲಿ ಹೇಳೋ ಹಾಗೆ, ಕಷ್ಟಗಳು, ಪರೀಕ್ಷೆಗಳು ನಮ್ಮ ನಂಬಿಕೆಯನ್ನ ಪರೀಕ್ಷಿಸಿ ನಮ್ಮಲ್ಲಿ ಸಹನೆಯನ್ನ ಬೆಳೆಸುತ್ತೆ. ಪ್ರಾರ್ಥನೆ ಈ ಪ್ರಕ್ರಿಯೆಯಲ್ಲಿ ನಮಗೆ ಸ್ಥಿರವಾಗಿ ನಿಲ್ಲೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ನಮಗೆ ಏನ್ ಹೇಳ್ಬೇಕು ಅಂತಾನೆ ತೋಚದಿದ್ದಾಗ, ಮಾತುಗಳೇ ಬರ್ದಿದ್ದಾಗ, ಪವಿತ್ರಾತ್ಮನೇ ನಮ್ಗೋಸ್ಕರ ದೇವರಲ್ಲಿ ವಿಜ್ಞಾಪನೆ ಮಾಡ್ತಾನೆ ಅಂತ ರೋಮಾಪುರ 8ನೇ ಅಧ್ಯಾಯದಲ್ಲಿ ಒಂದು ಭರವಸೆ ಇದೆ. ಇದು ದೊಡ್ಡ ಸಮಾಧಾನ ಕೊಡುವ ವಿಷಯ. ಹೌದು, ಒಬ್ರೇ ಪ್ರಾರ್ಥಿಸೋದ್ರ ಜೊತೆಗೆ ಬೇರೆಯವರ ಜೊತೆ ಸೇರಿ ಪ್ರಾರ್ಥಿಸೋದ್ರ ಬಗ್ಗೆ ಏನ್ ಹೇಳಲಾಗಿದೆ? ಸಮುದಾಯ ಪ್ರಾರ್ಥನೆ ಬಗ್ಗೆ. ಅದಕ್ಕೂ ವಿಶೇಷವಾದ ಬಲ ಇದೆ ಅಂತ ಮೂಲಗಳು ಹೇಳ್ತವೆ. ಪೇತ್ರನನ್ನ ಸೆರೆಮನೆಗೆ ಹಾಕಿದಾಗ ಸಭೆಯವರೆಲ್ಲಾ ಒಟ್ಟಾಗಿ ಅವನಿಗೋಸ್ಕರ ತುಂಬಾ ತೀವ್ರವಾಗಿ ಪ್ರಾರ್ಥನೆ ಮಾಡಿದ್ರು ಅಂತ ಅಪೊಸ್ತಲರ ಕೃತ್ಯಗಳು 12ರಲ್ಲಿ ನಾವು ಓದ್ತೇವೆ. ಆ ಸಾಮೂಹಿಕ ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ. ಒಬ್ರಿಗೊಬ್ರು ಬೆಂಬಲವಾಗಿ ನಿಂತು ಪ್ರಾರ್ಥನೆ ಮಾಡೋದು, ಅದು ನಿಜವಾಗ್ಲೂ ವ್ಯತ್ಯಾಸ ಮಾಡುತ್ತೆ. ನಿಜ. ಆದ್ರೆ ಕೆಲವೊಮ್ಮೆ ಪ್ರಾರ್ಥನೆಗೆ ಉತ್ತರ ಬರೋದಕ್ಕೆ ಕಾಯೋದು ಇದೆಯಲ್ಲ, ಅದು ತುಂಬಾ ಕಷ್ಟ ಅನ್ಸ್ಬೋದು. ದೇವರ ಸಮಯ ನಮ್ಮ ಸಮಯದ ಹಾಗೆ ಇರಲ್ಲ ಅಂತಾನು ಹೇಳ್ತಾರೆ. ಈ ಕಾಯುವಿಕೆಯ ಬಗ್ಗೆ ಏನ್ ಸಲಹೆ ಇದೆ? ಆ ಕಾಯುವಿಕೆ ಅನ್ನೋದೇ ನಂಬಿಕೆಯ ಒಂದು ಭಾಗ.
ಮೂಲಭೂತವಾಗಿ ಪ್ರಾರ್ಥನೆ ಅಂದ್ರೇನೆ ನಮ್ಮ ಚಿಂತೆಗಳನ್ನ, ನಮ್ಮ ಭಾರಗಳನ್ನ ದೇವರ ಮೇಲೆ ಹಾಕುವುದು. ಕೀರ್ತನೆ 55 ಹೇಳುವ ಹಾಗೆ ಫಲಿತಾಂಶವನ್ನ ಆತನ ಕೈಗೆ ಒಪ್ಪಿಸ್ಕೊಡೋದು. ಇದು ಒಂಥರ ಶರಣಾಗತಿ ಮತ್ತು ಆತನಲ್ಲಿ ನಂಬಿಕೆ ಇಡುವ ಒಂದು ಕ್ರಿಯೆ. ಇದು ಕಷ್ಟದ ಮಧ್ಯದಲ್ಲೂ ನಮ್ಮ ನಿರೀಕ್ಷೆಯನ್ನ ಜೀವಂತವಾಗಿಡೋಕೆ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ನಮ್ಮ ಪ್ರಾರ್ಥನಾ ಜೀವನವನ್ನ ಇನ್ನೂ ಗಟ್ಟಿಗೊಳಿಸಕ್ಕೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಏನಾದರೂ ಇದೆಯಾ ಮೂಲಗಳಲ್ಲಿ? ಹೌದು, ಖಂಡಿತ ಇವೆ. ಕೆಲವು ಸರಳ ಆದ್ರೆ ತುಂಬಾ ಪರಿಣಾಮಕಾರಿ ಸಲಹೆಗಳು. ಮೊದಲನೇದು ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕವಾಗಿರೋದು. ಎರಡನೇದು ದೇವರ ವಾಕ್ಯವನ್ನ ಅಂದ್ರೆ ಧರ್ಮಗ್ರಂಥಗಳನ್ನ ಬಳಸಿ ಪ್ರಾರ್ಥಿಸೋದು. ಆಮೇಲೆ ಒಂದು ಪ್ರಾರ್ಥನಾ ದಿನಚರ್ಯೆ ಇಟ್ಕೊಳ್ಳೋದು. ಸಾಧ್ಯವಾದ್ರೆ ಬೇರೆಯವರ ಜೊತೆ ಸೇರಿ ಪ್ರಾರ್ಥಿಸೋದು. ಕೆಲವೊಮ್ಮೆ ಮಾತಿಲ್ದೆ ಮೌನವಾಗಿ ದೇವರ ಸನ್ನಿಧಿಯಲ್ಲಿ ಕಾಯೋದು. ಮತ್ತು ಉತ್ತರ ಬರೋಕ್ಕೂ ಮುಂಚೆನೇ ಆತನನ್ನ ಸ್ತುತಿಸೋದನ್ನ ಕಲಿಯೋದು. ಇವೆಲ್ಲ ನಮ್ಮ ಪ್ರಾರ್ಥನೆಯ ಅನುಭವವನ್ನ ಇನ್ನಷ್ಟು ಆಳ ಮಾಡುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಕಷ್ಟದ ಸಮಯದಲ್ಲಿ ಪ್ರಾರ್ಥನೆ ಅನ್ನೋದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ. ಈ ಮೂಲಗಳ ಪ್ರಕಾರ ಇದು ದೇವರ ಜೊತೆಗಿನ ನಮ್ಮ ಸಂಬಂಧವನ್ನ ಗಟ್ಟಿಗೊಳಿಸುವ, ನಮ್ಗೆ ಆಂತರಿಕ ಶಕ್ತಿ, ಸಮಾಧಾನ ಮತ್ತು ಒಂದು ಭರವಸೆಯನ್ನ ಕೊಡುವ ಜೀವಂತ ಅನುಭವ. ಖಂಡಿತವಾಗಿಯೂ. ನಾವು ನೆನಪಿಟ್ಕೋಬೇಕಾದ ಮುಖ್ಯ ವಿಷಯ ಏನಂದ್ರೆ, ಪ್ರಾರ್ಥನೆಯ ನಿಜವಾದ ಶಕ್ತಿ ಇರೋದು ನಮ್ಮ ಮಾತುಗಳಲ್ಲೇ ಅಲ್ಲ, ಬದಲಾಗಿ ಆ ಪ್ರಾರ್ಥನೆಯನ್ನ ಕೇಳುವ ಸರ್ವಶಕ್ತನಾದ ದೇವರಲ್ಲಿ. ಆತನು ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ತಾನೆ ಮತ್ತು ಅದಕ್ಕೆ ಸ್ಪಂದಿಸ್ತಾನೆ ಅನ್ನೋ ನಂಬಿಕೆಯೇ ಇದ್ರ ತಿರುಳು. ಪ್ರಾರ್ಥನೆ ನಮ್ಮ ಒಳಗಿನ ಸ್ಥಿತಿಯನ್ನ, ನಮ್ಮ ಮನೋಭಾವವನ್ನ ಬದಲಾಯಿಸುತ್ತೆ ಅಂತ ನೋಡಿದ್ವಿ. ಆದರೆ ನಮ್ಮ ಪ್ರಾರ್ಥನೆಗಳು ನಮ್ಮ ಸುತ್ತಮುತ್ತಲಿನ ಭೌತಿಕ ಜಗತ್ತಿನ ಮೇಲೆ ಅಥವಾ ಬೇರೆಯವರ ಜೀವನದ ಮೇಲೆ ನೇರವಾಗಿ ಹೇಗೆ ಪ್ರಭಾವ ಬೀರ್ಬೋದು? ಇದರ ಸಾಧ್ಯತೆಗಳೇನು? ಇದರ ಬಗ್ಗೆ ಆಲೋಚನೆ ಮಾಡೋದು ಬಹುಶಃ ಇನ್ನಷ್ಟು ಆಳವಾದ ಅನ್ವೇಷಣೆಗೆ ದಾರಿ ಮಾಡಿಕೊಡ್ಬೋದು.